ಹಾಯ್ ಡಿಸೈನರ್ಸ್, ವೆಲ್ಕಮ್. ಇವತ್ತಿಂದು ನಾರ್ಮಲ್ ನೀಡಲ್ ಕ್ಲಾಸಲ್ಲಿ ನಾವು ಜರ್ದೋಸಿನ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ನಾರ್ಮಲ್ ನೀಡಲಿಂದ ಮೊದಲು ಸೀದಾ ಲೈನಾಗಿ ಸ್ಟಿಚ್ ಮಾಡೋದು, ಅದಾದ ಕೂಡಲೇ ಈ ಥರ ಕೊಂಬು ಡಿಸೈನಲ್ಲಿ ಸ್ಟಿಚ್ ಮಾಡೋದು, ಕೊಡಿ ಡಿಸೈನ್ ಕೂಡ ಅಂತ ಹೇಳ್ತಾರೆ. ಯಾವ ಥರ ಜರ್ದೋಸಿ ಯೂಸ್ ಮಾಡಿ ನಾರ್ಮಲ್ ನೀಡಲಿಂದ ಸ್ಟಿಚ್ ಮಾಡೋದು ನೋಡೋಣ. ನೋಡಿ, ಜರ್ದೋಸಿ ಅಂದರೆ ಇದೆ, ಈ ಥರ ಇರುತ್ತೆ. ಯಾರಾದರೂ ಬಿಗಿನರ್ಸ್ ಗೊತ್ತಿಲ್ಲ ಅಂದರೆ ಅವ್ರಿಗೆ ಗೊತ್ತಾಗಲಿ ಅಂತೇಳಿ. ಇದನ್ನು ನಾವು ಹೇಳಿದ್ವಿ ಅಂದರೆ ಸ್ಪ್ರಿಂಗ್ ಥರ ಸ್ಟ್ರೆಚ್ ಆಗುತ್ತೆ ಇದು. ನೋಡಿ, ಈ ಥರ ವರ್ಕ್ ಮಾಡೋಕ್ಕಿಂತ ಮುಂಚೆ ಲೈಟಾಗಿ ಒಂದ್ಸಲಿ ಅದನ್ನು ಆ ಥರ ಎಳೆದು ಲೂಸ್ ಮಾಡಿ ಆ ಥರ ಮಾಡೋದು ಕೂಡ ಸಣ್ಣ ನೀಡಲ್, ತುಂಬ ಸಣ್ಣ ಇರಬೇಕು ನೀಡಲು. ಸಿಂಗಲ್ ಥ್ರೆಡ್ ಇದು, ಅಂದರೆ ನಾವು ಹೆಮ್ಮಿಂಗ್ ಮಾಡೋವಾಗ ಏನು ಸಿಂಗಲ್ ಥ್ರೆಡ್ ತೊಗೊಳ್ತೀವಲ್ಲ ಆ ಥರ ಸಿಂಗಲ್ ಥ್ರೆಡನ್ನು ನಾಟ್ ಮಾಡ್ಕೊಳ್ಳೋಣ. ಅದಾದ ಕೂಡ ಜರ್ದೋಸಿನ ಒಂದೊಂದು ಇಂಚಿಗೆ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಒಂದೊಂದು ನೀವೇನಾದರೂ ನಂದು ಕ್ಲಾಸ್ 1 ಮತ್ತು ಕ್ಲಾಸ್ 2 ವಿಡಿಯೋಸ್ ನೋಡಿಲ್ಲ ನಾರ್ಮಲ್ ನೀಡಲ್ದು ಅಂದರೆ ಅದನ್ನು ಕೂಡ ನೋಡಿ. ಅಲ್ಲಿ ನಿಮಗೆ ಚೈನ್ ಸ್ಟಿಚ್ಚು ಮತ್ತು ಬೀಡ್ ವರ್ಕೆಲ್ಲ ಹೇಗೆ ಮಾಡೋದು ಅಂತ ಡೀಟೇಲಾಗಿ ಹೇಳಿದ್ದೀನಿ. ಪಾನಿ ವರ್ಕ್ ಕೂಡ ಹೇಳಿದ್ದೀನಿ. ನೋಡಿ, ಮೊದಲಿಗೆ ಸೀದಾ ಲೈನಲ್ಲಿ ಆ್ಯಸ್ ಯೂಶುವಲ್ ಸೇಮ್ ಕೆಳಗಿಂದ ನೀಡಲ್ನ ಮೇಲೆ ತೊಗೊಳ್ಳೋಣ. ಸಿಂಗಲ್ ಥ್ರೆಡ್ ಇದೆ ನೋಡ್ಬೋದು ಇಲ್ಲಿ ನಾವು. ಅದು ಅದಾದ ಕೂಡಲೇ ಜರ್ದೋಸಿನ ಅದರಲ್ಲಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಜರ್ದೋಸಿನ ಸ್ಮೂತಾಗಿ ಹಾಕಿ, ಯಾಕಂದರೆ ಅದು ಕಟ್ ಮಾಡಿರ್ತೀವಲ್ಲ ದಾರಕ್ಕೆ ತಗ್ಲಾಕೊಂಡು ಅದು ಫುಲ್ ಸ್ಟ್ರೆಚ್ ಆಗೋ ಥರ ಚಾನ್ಸಸ್ ಭಾಳ ಇರುತ್ತೆ. ಅದಕ್ಕೋಸ್ಕರ ಇದರ ಲೆಂತ್ ಏನಿದೆಯಲ್ಲ ಅಷ್ಟು ಕರೆಕ್ಟಾಗಿ ನೀಡಲ್ನ ಮತ್ತೆ ಕೆಳಗೆ ಹಾಕಿ. ಈ ಥರ ಅದು ನೀಟಾಗಿ ಟೈಟ್ ಆಗುತ್ತೆ. ಇದಾದ ಕೂಡಲೇ ನಾವೇನು ಲೈನ್ ಮಾಡಿರ್ತೀವಿ ನೋಡಿ, ಅದೇ ಲೈನಿಂದ ನೀಡಲ್ನ ಹೊರಗೆ ತೆಗಿಬೇಕು ಚಿಕ್ಕದಾಗಿ. ಅಂದರೆ ತುಂಬ ಚಿಕ್ಕ ಚಿಕ್ಕ ಸ್ಟಿಚಸ್ ತೊಗೊಳ್ಬೇಕಾಗತ್ತೆ ಇಲ್ಲಿ ನೀವು. ನೋಡಿ, ಈ ಥರ ತೊಗೊಂಡು ಕೂಡಲೇ ಹೊರಗೆ ತೆಗೆದು ಕೂಡಲೇ ಸೇಮ್ ಅದೇ ಜಾಗದಲ್ಲಿ ವಾಪಸ್ ಒಳಗಡೆ ಹಾಕಬೇಕು ನೀಡಲ್ನ. ಆದರೆ ಜರ್ದೋಸಿದು ಆ ಸೈಡಿಂದ ನೋಡಿ, ಈ ಥರ ಎಲ್ಲಿ ನೋಡ್ಬೋದು ಸೇಮ್ ಜಾಗದಲ್ಲಿ ನಾನು ನೀಡಲ್ನ ಕೆಳಗೆ ಕಳಿಸ್ತಾ ಇದ್ದೀನಿ. ಮಿಡಲಲ್ಲಿ ಜರ್ದೋಸಿ ಇದೆ. ಈಗ ಇದನ್ನು ನಾವು ಎಳೆದ್ವಿ ಕೆಳಗಡೆಗೆ ದಾರ ಅಂದರೆ ಅಲ್ಲಿ ಕ್ಲೀನಾಗಿ ಹೋಗಿ ಜರ್ದೋಸಿ ಅದು ಲಾಕ್ ಆಗುತ್ತೆ ಅಲ್ಲಿ. ನೋಡಿ, ಈ ಥರ ನೀಟಾಗಿ ಲಾಕ್ ಆಯಿತು. ಈಗ ನೋಡ್ಬೋದು ಇಲ್ಲಿ ನಾನು ಚಿಕ್ಕದಾಗಿ ಸ್ಟಿಚ್ ತೊಗೊಂಡಾಗ ಜರ್ದೋಸಿನ ಸ್ಟ್ರೈಟ್ ಆಗಿದೆ. ಸ್ವಲ್ಪ ದೂರದಲ್ಲಿ ನಾವು ಸ್ಟಿಚ್ ತೊಗೊಂಡ್ರೆ ಏನಾಗುತ್ತೆ ಅಂತ ತೋರಿಸಿ. ನೋಡಿ, ಇಲ್ಲಿ ಸ್ವಲ್ಪನೇ ದೂರ ಇದೆ, ತುಂಬ ದೂರ ಅಲ್ಲ. ಇಲ್ಲಿ ತೊಗೊಂಡು ಮತ್ತೆ ಸೇಮ್ ನಾವೇನು ಫಸ್ಟ್ ಸ್ಟಿಚ್ ಮಾಡಿದ್ವಲ್ಲ ಅದೇ ಥರನೇ ನೀಡಲ್ನ ಕೆಳಗಡೆಯಿಂದ ಮೇಲೆ ತೊಗೊಂಡು ಮತ್ತೆ ಕೆಳಗಡೆಗೆ ಸೇಮ್ ಜಾಗದಲ್ಲೇ ಹಾಕಬೇಕು. ಸೊ ಆವಾಗ ನಮಗೆ ಸ್ಟಿಚಸ್ ಕರೆಕ್ಟಾಗಿ ಬರುತ್ತೆ ಜರ್ದೋಸಿಲಿ. ನೋಡಿ, ಇಲ್ಲಿ ನಾನು ದೂರದಲ್ಲಿ ಸ್ಟಿಚ್ ಮಾಡಿದೆ. ಇಲ್ಲಿ ನೋಡ್ಬೋದು ಜರ್ದೋಸಿ ಯಾವ ಥರ ಎತ್ಕೊಂಡಾಗ ನಿಂತಿದೆ, ಇಲ್ಲಿ ಲೂಸಾಗಿ ನೋಡ್ತಿದ್ದೀರಲ್ಲ. ಸೊ ಅದು ಆಗಬಾರ್ದು ಅಂದರೆ ಚಿಕ್ಕ ಚಿಕ್ಕ ಸ್ಟಿಚಸ್ ತೊಗೊಳ್ಬೇಕು. ಜರ್ದೋಸಿ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಸ್ಟಿಚಸ್ ತೊಗೊಂಡ್ವಿ ಅಂದರೆ ನಾವು ನೀಟ್ ಫಿನಿಶಿಂಗ್ ಕೊಡ್ಬೋದು. ನೀವು ನಾರ್ಮಲ್ ನೀಡಲಿಂದನೇ ಅರಿ ವರ್ಕ್ನ ಚೆನ್ನಾಗಿ ಮಾಡ್ಬೋದು. ಎಲ್ಲ ಮೆಟೀರಿಯಲ್ ಯೂಸ್ ಮಾಡಿ ಮಾಡ್ಬೋದು. ಅಷ್ಟೇ ಟೆಕ್ನಿಕ್ಸ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಪೇಷನ್ಸ್ ಸ್ವಲ್ಪ ಬೇಕಾಗುತ್ತೆ. ಮತ್ತು ನಿಮ್ಗೆ ಯಾವುದಾದ್ರೂ ಇನ್ನೂ ಸ್ಟಿಚಸ್ ಕಲಿಬೇಕು, ನೋಡಬೇಕು ನಾರ್ಮಲ್ ನೀಡಲ್ ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅದನ್ನು ಕೂಡ ಹಾಕ್ತೀನಿ ವಿಡಿಯೋನ. ನೋಡಿ, ಸೇಮ್ ಇದಾದ ಕೂಡ ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಬೇಕಲ್ಲ, ಸೇಮ್ ಜಾಗದಲ್ಲಿ ನಾವೆಲ್ಲಿ ಕೆಳಗಡೆ ಹಾಕಿದ್ವಲ್ಲ ಫಸ್ಟ್ ಜರ್ದೋಸಿಲಿ ಅಲ್ಲಿಂದನೇ ನೀಡಲ್ನ ಮತ್ತೆ ಹೊರಗೆ ತೆಗಿಬೇಕು. ತೆಗೆದು ಈ ಥರನೇ ನಾವು ಜರ್ದೋಸಿನ ಒಳಗಡೆ ತೊಗೊಳ್ಬೇಕು. ಸೇಮ್ ಫಸ್ಟಲ್ಲಿ ನಾವು ಯಾವ ಥರ ಜರ್ದೋಸಿನ ತೊಗೊಂಡ್ವಿ ಅದೇ ಥರ ನೋಡಿ, ಈ ಥರ ತೊಗೊಂಡು ಮತ್ತೆ ಇದನ್ನು ಇಲ್ಲಿಗೆ ಸ್ಟಿಚ್ ಮಾಡಬೇಕು. ಸೇಮ್ ನಾವು ಫಸ್ಟ್ ಏನು ಸ್ಟಿಚಸ್ನ ಫಾಲೋ ಮಾಡಿದ್ವಿ ಅದೇ ಥರನೇ ಫಾಲೋ ಮಾಡ್ಕೊಳ್ತಾ ಹೋದರೆ ಸ್ಟ್ರೈಟಾಗಿ ನಾವು ಜರ್ದೋಸಿನ ಸ್ಟಿಚ್ ಮಾಡ್ಬೋದು. ಇಲ್ಲಿವರೆಗೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ನೋಡಿ, ಈ ಥರ. ಸೊ ಅದಾದ್ಮೇಲೆ ತುಂಬ ಟೈಟಾಗಿ ಎಳೆದ್ರೆ ನೋಡಿ ಜರ್ದೋಸಿ ಯಾವ ಥರ ಶೇಪ್ ಆಯ್ತಲ್ಲ ಆ ಥರ ಆಗುತ್ತೆ. ತುಂಬ ಟೈಟ್ ಎಳಿಬಾರ್ದು. ಸ್ಮೂತಾಗಿ ಜರ್ದೋಸಿಯಲ್ಲಿ ನಾವು ದಾರನೇ ಎಳಿಬೇಕಾಗುತ್ತೆ. ನೋಡಿ, ಸ್ಮೂತಾಗಿ ಎಳೆದ್ರೆ ಎಷ್ಟು ಸೀದಾ ಬರುತ್ತೆ. ಸ್ವಲ್ಪ ರಫಾಗಿ ಎಳೆದ್ವಿ ಅಂದರೂ ಅದು ಇದಾಗುತ್ತೆ. ಇಲ್ಲಿ ನೋಡಿ, ಕೊಡಿ ಡಿಸೈನಲ್ಲಿ ಹೇಗೆ ಮಾಡಬೇಕು ಅಂದರೆ ಸೀದಾ ಜರ್ದೋಸಿನ ತೊಗೊಂಡಿದ್ದೀನಿ. ಅದಿಲ್ಲಿ ನೋಡ್ಬೋದು ಶೇಪ್ ಯಾವ ಥರ ಇದೆ ಅಂತಿದ್ದು, ಒಂಥರ ಕರ್ವ್ ಶೇಪ್ ಇದೆಲ್ಲ. ಸೊ ಆದ್ರೂ ನಾವು ಸೀದಾ ಈ ಥರ ಹಾಕಿ ಆ ಕರ್ವ್ ಶೇಪಲ್ಲೇ ನಾವು ದಾರನ ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ, ಕೆಳಗಡೆಯಿಂದ ನೀಡಲ್ನ ಮೇಲೆ ತೊಗೊಂಡು ಮೇಲಿಂದ ಮತ್ತೆ ನೀಡಲ್ನ ಹಾಕೋವಾಗ ಸೇಮ್ ಆ ಲೈನ್ದು ಶೇಪಲ್ಲೇ ನಾವು ಸ್ಟಿಚ್ ಮಾಡಬೇಕು. ನೋಡಿ, ಈ ಥರ ನೋಡಿದ್ರಲ್ಲ. ನೀವು ವಿಡಿಯೋನ ಸ್ಲೋ ಮಾಡಿ ನೋಡಿ, ನನ್ನ ಸ್ಪೀಡ್ ಏನಾದರೂ ಅನ್ನಿಸ್ತು ಅಂದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನೋಡಿ, ಸೇಮ್ ಟು ಸೇಮ್ ಈ ಥರ ಸ್ಟಿಚ್ ನೋಡಿ ಯಾವ ಥರ ಶೇಪಲ್ಲಿ ಬಂತಲ್ಲ ಇದು, ಇದೇ ಥರ ಇದು ಶೇಪಲ್ಲಿ ಬರುತ್ತೆ. ನಾವು ನಿಧಾನವಾಗಿ ಸ್ಟಿಚ್ ಮಾಡೋದ್ರಿಂದ ಈ ಥರ ಇದು ಶೇಪಲ್ಲಿ ಬರುತ್ತೆ. ನೋಡಿದ್ರಲ್ಲ, ಸೇಮ್ ಈಗ ಸೇಮ್ ಮೇಲ್ ಶೇಪ್ ಕೂಡ ಯಾವ ಥರ ಇದೆ ಅದೇ ಥರನೇ ಒಂದು ಜರ್ದೋಸಿ ತೊಗೊಳ್ಳೋದಿದೆ. ಅದನ್ನು ಪೂರ್ತಿ ಆ ಶೇಪ್ ಎಲ್ಲಿ ಗಂಟೆ ಜರ್ದೋಸಿ ಬರುತ್ತೆ ಅಂತ ಒಂದ್ಸಲ ಮೆಜರ್ ಮಾಡಿ ನೋಡಿ, ಈ ಥರ ಇಟ್ಟು ನೋಡ್ಕೊಳ್ಳೋದು. ಆ ಜಾಗದಲ್ಲಿ ನೀಡಲ್ನ ಕೆಳಗೆ ಹಾಕಿ ನೀವು. ಸೊ ಅವಾಗ ಏನಾಗುತ್ತೆ, ಜರ್ದೋಸಿ ಆಯ್ತಲ್ವ, ಈಗ ಟೈಟ್ ಆಯಿತು. ಈಗೇನು ಮಾಡಬೇಕು, ಈ ದಾರದ ನಾವೇನು ಲೈನ್ ಬರೆದಿದ್ದೀವಲ್ಲ ಅದ್ರ ಮೇಲೆ ನೀಡಲ್ನ ಹೊರಗೆ ತೆಗಿಬೇಕು. ವಾಪಸ್ ಮತ್ತು ಅದೇ ಜಾಗದಲ್ಲಿ ನೀಡಲ್ನ ನಾವು ಒಳಗೆ ಹಾಕಬೇಕು. ಈ ಥರ ಹಾಕ್ತಾ ಹೋದ್ವಿ ಅಂದರೆ ನಾವು ಯಾವ ಶೇಪಲ್ಲಿ ಬೇಕಾದ್ರೂ ಜರ್ದೋಸಿನೇ ಈಸಿಯಾಗಿ ಸ್ಟಿಚ್ ಮಾಡ್ಬೋದು. ನಾನು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರಬಹುದು. ನಾರ್ಮಲ್ ನೀಡಲ್ ಯೂಸ್ ಮಾಡಿ ಅರಿ ವರ್ಕ್ ಮಾಡೋಕ್ಕೆ ಇಷ್ಟ ಇರೋರಿಗೆ ಈ ವಿಡಿಯೋ ರಿಯಲಿ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೇ ಇತ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇದಾಯ್ತಲ್ಲ. ಸೊ ಸೇಮ್ ಟು ಸೇಮ್ ಇದೇ ಥರನೇ ಮತ್ತೊಂದು ನೋಡಿ, ಎಕ್ಸಾಕ್ಟ್ಲಿ ನಾವೆಲ್ಲಿ ನೀಡಲ್ನ ಫಿನಿಶ್ ಮಾಡಿರ್ತೀವಲ್ಲ ಜರ್ದೋಸಿ ಅಲ್ಲಿಂದನೇ ದಾರ ಹೊರಗೆ ತೆಗೆದ್ರೆ ನಾವು ಗ್ಯಾಪ್ ಇಲ್ದಂಗೆ ಸ್ಟಿಚ್ ಮಾಡ್ಬೋದು. ಜರ್ದೋಸಿನ ನಾವು ಸ್ವಲ್ಪ ದೂರ ತೊಗೊಂಡು ಗ್ಯಾಪ್ ಬಂದುಬಿಡುತ್ತೆ ಒಂದ್ರ ಮಧ್ಯೆ ಇನ್ನೊಂದು. ನೋಡಿ, ಇದು ಕೂಡ ಎಷ್ಟೇ ಕರ್ವ್ ಶೇಪಲ್ಲಿ ಇದ್ದರೂ ನೀವು ಈ ಮೆಥಡ್ ಯೂಸ್ ಮಾಡ್ತಾ ಹೋದರೆ ನೀಟಾಗಿ ಸ್ಟಿಚ್ ಮಾಡ್ಬೋದು. ಇದೇ ಥರನೇ ಸೇಮ್ ಟು ಸೇಮ್ ಕೆಳಗಡೆಯಿಂದ ಮತ್ತೆ ನೀಡಲ್ ಮೇಲೆ ತೆಗೆದು ಮತ್ತೆ ಕೆಳಗಡೆ ಕಳಿಸೋದು.
ಈ ಪ್ರೊಸೆಸ್ನ ಸೇಮ್ ಟು ಸೇಮ್ ಫಾಲೋ ಮಾಡ್ತಾ ಹೋದರೆ ಸಾಕು. ನಾವು ಇದರಲ್ಲಿ ಕುಂದನ್ ಕೂಡ ಸ್ಟಿಚ್ ಮಾಡ್ಬೋದು. ಜರ್ದೋಸಿಯಿಂದ ಕುಂದನ್ನು ಮತ್ತು ಚಕ್ರಿಗಳನ್ನ ಕೂಡ ರೌಂಡ್ ಶೇಪಲ್ಲಿ ಜರ್ದೋಸಿನ ಸ್ಟಿಚ್ ಮಾಡಿ ಚಕ್ರಿಗಳನ್ನ ಕೂಡ ಅದ್ರ ಮಿಡಲ್ಲಿ ಇಟ್ಟು ಗ್ಲೂ ಹಾಕ್ತೀವಿ. ಸೊ ಅದನ್ನು ಮುಂದೆ ಬರೋ ವೀಡಿಯೋಗಳಲ್ಲಿ ಹೇಳ್ತೀನಿ ನಾನು. ಇಲ್ಲಿ ನೋಡಿ, ಕರ್ವ್ ಡಿಸೈನ್ನ ಇನ್ನೊಂದು ಸ್ವಲ್ಪ ಕರ್ವ್ ಬೇಕಾದ್ರೆ ಮಾಡಿಕೊಂಡು ಸೇಮ್ ಜಾಗದಿಂದ ನೀಡಲ್ ತೆಗೆದು ಇಲ್ಲಿ ಕೂಡ ಸೇಮ್ ಆ ಶೇಪ್ನ ನೋಡಿಕೊಂಡು ದಾರನ ನೀವು ಕೆಳಗಡೆ ಇಳಿಸ್ಬೇಕಾಗತ್ತೆ. ಜರ್ದೋಸಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಿ ಗಂಟೆ ಬೇಕೋ ಅಲ್ಲಿ ಗಂಟೆ ಚಿಕ್ಕ ಪೀಸ್ನ ಕಟ್ ಮಾಡ್ಕೋಬೇಕಾಗತ್ತೆ ನೀವು ಇಂಥ ಚಿಕ್ಕ ಜಾಗಗಳು ಬಂದಾಗ. ಸೊ ಅದ್ರ ತಕ್ಕಂತೆ ಕಟ್ ಮಾಡಿ ಚೆಕ್ ಮಾಡಿ ಅದಾದ ಕೂಡ ಒಳಗಡೆ ಇಳಿಸಿ ಈ ಥರ ಮಾಡ್ಬೋದು. ನೋಡಿದ್ರಲ್ಲ ಇದನ್ನು. ಸೊ ಇದನ್ನು ವೀಡಿಯೋದಲ್ಲಿ ನಾನು ಹೆಣ್ಣು ನಾಟ್ ಕೂಡ ತೋರಿಸ್ತೀನಿ ನಾನು, ಯಾಕಂದರೆ ಸ್ಟ್ರೈಟ್ ಸ್ಟಿಚಲ್ಲಿ ತೋರಿಸಿಲ್ಲ ನಾನು ಜರ್ದೋಸಿಯಲ್ಲಿ. ಕೊಡಿ ಡಿಸೈನ್ ಆದ ಕೂಡಲೇ ನಾವು ಅದರದ್ದು ಹೆಂಡ್ ಸ್ಟಿಚ್ ಕೂಡ ನೋಡೋಣ. ಹೆಂಡ್ ಸ್ಟಿಚಲ್ಲಿ ಏನು ತುಂಬ ಚೇಂಜಸ್ ಇಲ್ಲ. ನಾವು ಬೀಡಲ್ಲಿ ಮತ್ತು ಚೈನ್ ಸ್ಟಿಚಲ್ಲೆಲ್ಲ ಯಾವ ಥರ ಸ್ಟಿಚ್ ತೊಗೊಂಡಿದ್ದೀವಲ್ಲ ಅದೇ ಥರನೇ ಇದ್ರಲ್ಲಿ ಹಾಕ್ಸಿದ್ದು ನೋಡ್ಬೋದು. ಪೂರ್ತಿ ನಾವಿಲ್ಲಿ ಜರ್ದೋಸಿನ ಸ್ಟಿಚ್ ಮಾಡಿ ನೋಡಿದ್ದೀವಿ. ಪ್ರಾಕ್ಟೀಸ್ ಮಾಡಿ ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಈ ಕೆಲಸ ಈಸಿಲಿ ಬರುತ್ತೆ. ನಿಮ್ಗೆ ಅರಿ ವರ್ಕ್ ರಿಯಲಿ ಕಲಿಬೇಕು ಅಂತ ಇತ್ತು ಅಂದರೆ ದಿನಕ್ಕೆ ಅರ್ಧ ಅವರ್ ಆದರೂ ಅರಿ ವರ್ಕ್ನ ಪ್ರಾಕ್ಟೀಸ್ ಮಾಡಲಿಕ್ಕೆ ಎತ್ತಿಡಿ. ಡೆಫಿನೆಟ್ಲಿ ಒಂದು ತಿಂಗಳಾದ್ಕೊಳ್ಳೆ ನೋಡಿ ನೀವು ಅರಿದು ಎಲ್ಲ ಸ್ಟಿಚಸ್ಸು ನಿಮ್ಗೆ ಈಸಿಯಾಗಿ ಬರ್ತಾ ಇರುತ್ತೆ. ನೋಡ್ಬೋದು ಲಾಕ್ ಸ್ಟಿಚ್ ಅಂತೂ ನಾವು ನಾರ್ಮಲಾಗಿ ಚೈನ್ ಸ್ಟಿಚಲ್ಲಿ ಯಾವ ಥರ ಹಾಕಿದ್ವಿ, ಬೀಡ್ ವರ್ಕಲ್ಲಿ ಯಾವ ಥರ ಹಾಕಿದ್ವಿ ಸೇಮ್ ಅದೇ ಥರನೇ ಹಾಕಿದ್ದೀನಿ. ಬ್ಯಾಕಲ್ಲಿ ನೋಡ್ಬೋದು ಇದು. ಸೊ ಇದಾದ ಕೂಡ ಫ್ರಂಟ್ ನೋಡಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ